ಸರ್ಕಾರಿ ಜಮೀನನ್ನ ಖಾಸಗಿ ಕಂಪನಿಗೆ ಕಾನೂನು ಬಾಹಿರವಾಗಿ ಖಾತೆ ಮಾಡಿಕೊಟ್ಟಿರುವಂತ ಆರೋಪ ಕೇಳಿಬರ್ತಾ ಇದೆ. ಹುಲಿಕುಂಟೆ ಗ್ರಾಮದಲ್ಲಿ ಸರ್ವೆ ನಂಬರ್ 150ರ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಖಾಸಗಿ ಕಂಪನಿಗೆ ಖಾತೆ ಮಾಡಿಕೊಡಲಾಗಿದೆ. ಒಟ್ಟು 8 ಎಕರೆ ಜಮೀನು ಪಲ್ವಿತ್ ಡೆವಲಪರ್ಸ್ ಹೆಸರಿಗೆ ಅಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಕಂದಾಯ ಸಚಿವರಿಗೆ ಮತ್ತು ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ಹಿನ್ನೆಲೆ ಸಚಿವರ ವಿರುದ್ಧವೇ ಗವರ್ನರ್ಗೆ ದೂರು ಕೊಟ್ಟಿದ್ದಾರೆ ಆರ್ಟಿಐ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ. ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ, ಅವರನ್ನು ಅಮಾನತು ಮಾಡಿ ಅಂತ ದಿನೇಶ್ ಕಲ್ಲಹಳ್ಳಿ ಪತ್ರ ಬರೆದಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಕಂಪ್ಲೇಂಟ್ ಕೊಟ್ಟಿದ್ದನ್ನ ಕೂಡ ಯಾವುದೇ ರೀತಿಯಲ್ಲಿ ಕನ್ಸಿಡರ್ ಮಾಡಿರಲಿಲ್ಲ. ಸೊ ಈಗ ಸಚಿವರ ವಿರುದ್ಧವೇ ಗವರ್ನರ್ಗೆ ದೂರು ಕೊಡಲಾಗಿದೆ. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ದುರ್ಗಾಶ್ರೀ ಮತ್ತು ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ಇವರ ವಿರುದ್ಧ ಈಗ ಆರೋಪ ಕೇಳಿಬಂದಿರೋದು. ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಮತ್ತು ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದಂಥ ಆರೋಪವನ್ನು ದಿನೇಶ್ ಕಲ್ಲಹಳ್ಳಿ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ವ್ಯಾಲ್ಯೂ ನೋಡಿದರೆ 16 ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಗೋಮಾಳ ಜಮೀನನ್ನ, ಇಂಡಸ್ಟ್ರಿಯಲ್ ಎಸ್ಟೇಟ್ ಪಕ್ಕದಲ್ಲೇ ಇರುವಂಥ ಸರ್ಕಾರಿ ಜಮೀನಿದು, ಅಕ್ರಮವಾಗಿ ಇದನ್ನ ಖಾಸಗಿ ಕಂಪನಿಗೆ ಖಾತೆ ಮಾಡಿಕೊಡಲಾಗಿದೆ. ಈ ಬಗ್ಗೆ ಬೆಂಗಳೂರಿನ ಗ್ರಾಮಾಂತರ ಡಿಸಿ, ಕಂದಾಯ ಸಚಿವರು, ಲೋಕಾಯುಕ್ತ ಎಲ್ಲರಿಗೂ ದೂರು ಕೊಟ್ಟಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಂಡಿಲ್ಲ. ಇದಕ್ಕಾಗಿ ಈಗ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಅವರ ವಿರುದ್ಧ ಗವರ್ನರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಆರ್ಟಿಐ ಆಕ್ಟಿವಿಸ್ಟ್ ದಿನೇಶ್ ಕಲ್ಲಹಳ್ಳಿ. ಇದರ ಬಗ್ಗೆ ಈಗ ಕಂದಾಯ ಸಚಿವರು ರಿಯಾಕ್ಟ್ ಕೂಡ ಮಾಡ್ತಾ ಇದ್ದಾರೆ. ನನ್ನ ಗಮನಕ್ಕೆ ಬಂದಿದೆ ಈ ವಿಚಾರ, ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ, ರೀಜನಲ್ ಕಮಿಷನರಿಗೂ ಹೇಳಿದ್ದೀನಿ, ಡಿಸಿ ಕೂಡ ನೋಡ್ತಾ ಇದ್ದಾರೆ ಅಂತ ನ್ಯೂಸ್ ಫಸ್ಟ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ. ರಿಪೋರ್ಟ್ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಕೃಷ್ಣ ಬೈರೇಗೌಡ ಭರವಸೆ ಕೊಟ್ಟಿದ್ದಾರೆ. ಪ್ರಕರಣ ಏನು ಅಂತ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರು ಮಾಹಿತಿ ಕಲೆ ಹಾಕಿ ನೋಡ್ತಾ ಇದ್ದಾರೆ. ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಏನಿದೆ ಇದು ಸಂಪೂರ್ಣವಾಗಿ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಖಾಸಗಿ ಬಿಲ್ಡರ್ಗೆ ಅಕ್ರಮವಾಗಿ ಅಧಿಕಾರ ದುರುಪಯೋಗದಿಂದ ಖಾತೆ ಮಾಡಿಕೊಟ್ಟಿದ್ದಾರೆ ಎಂಬ ಆರೋಪ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ, ಪರಿಶೀಲನೆ ಮಾಡೋದಕ್ಕೆ ನಮ್ಮ ರೀಜನಲ್ ಕಮಿಷನರ್ಗೂ ಹೇಳಿದ್ದೇನೆ. ಡಿಸಿ ಅವರು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ವೆರಿಫೈ ಮಾಡೋಣ, ತನಿಖೆಯಲ್ಲಿ ಏನು ಬರುತ್ತೆ ಅದರ ಪ್ರಕಾರ ಮುಂದಿನ ಕ್ರಮ ವಹಿಸ್ತೇವೆ. ಎಸಿ ಮತ್ತೆ ತಹಸೀಲ್ದಾರರು ನೇರವಾಗಿ ಆ ಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ. ತನಿಖೆ ಮಾಡಿ ರಿಪೋರ್ಟ್ ಬಂದ್ಮೇಲೆ ತಾನೇ ನಾನು ಏನಾದರೂ ಹೇಳಲಿಕ್ಕಾಗತ್ತೆ. ಅದಕ್ಕೆ ಮೊದಲು ನಾನಾಗಿ ನಾನು ಏನು ಹೇಳಿದ್ರು ತಪ್ಪಾಗತ್ತೆ. ಅದು ಏನು ಅಂತ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ, ಎಲ್ಲ ಡಾಕ್ಯುಮೆಂಟ್ಸ್ ನೋಡ್ಲಿಕ್ಕೆ ಹೇಳಿದ್ದೇನೆ. ಮಾಹಿತಿ ಬಂದ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಳೋಣ. ಸರ್, ಈ ತರ ರಾಜ್ಯಾದ್ಯಂತ ಅನೇಕ ಪ್ರಕರಣಗಳಿದ್ದಾವೆ. ಈಗ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಾಗವನ್ನ ಕಾಪಾಡ್ ಮಾಡ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅವರೇ ಈ ರೀತಿ ಅಕ್ರಮದಲ್ಲಿ ಭಾಗಿಯಾಗಿ ಖಾಸಗಿ ಬಿಲ್ಡರ್ಗಳಿಗೆ ಪರಭಾರ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ? ನೋಡಿ, ಜನರಲ್ ಆಗಿ ಎಲ್ಲ ಅಧಿಕಾರಿಗಳ ಬಗ್ಗೆ ನಾವು ತಪ್ಪಾಗಿ ಮಾತಾಡಬಾರ್ದು, ಅದು ನಮ್ದು ತಪ್ಪಾಗುತ್ತೆ. ಯಾರು ಕೆಲವರು ತಪ್ಪು ಮಾಡ್ತಾರೆ, ಅದು ತಪ್ಪೇ. ಆದರೆ ಹಾಗಂತೇಳಿ ಎಲ್ಲ ಅಧಿಕಾರಿಗಳು ಇದೇ ರೀತಿ ಇದ್ದಾರೆ ಅಂತ ಮಾತಾಡಿದರೆ, ಒಳ್ಳೆ ಕೆಲಸ ಮಾಡುವಂಥ ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಅವರ ಕೆಲಸವನ್ನು ನಾವು ತೆಗೆದು ಹಾಕಬಾರ್ದು, ಅಗೌರವವನ್ನು ಮಾಡಬಾರ್ದು. ಯಾರು ತಪ್ಪು ಮಾಡ್ತಾರೆ ಅದು ನಮ್ಮ ಗಮನಕ್ಕೆ ಬರುತ್ತೆ, ಅದ್ರ ಬಗ್ಗೆ ನಾವು ಖಂಡಿತವಾಗಿ ಪಾರದರ್ಶಕವಾಗಿ ಕ್ರಮ ತೆಗೆದುಕೊಳ್ತೇವೆ. ಅದರಲ್ಲಿ ಯಾವುದೇ ಮುಲಾಜು ಇರೋದಿಲ್ಲ, ಇಲ್ಲವೂ ಇಲ್ಲ ನಮಗೆ. ಸೊ ತಪ್ಪು ಮಾಡೋರು ಇದ್ದಾರೆ, ಒಳ್ಳೆ ಕೆಲಸ ಮಾಡೋರು ಕೂಡ ಇದ್ದಾರೆ. ತಪ್ಪು ಮಾಡಿದವ್ರನ್ನ ಗುರುತಿಸಿ ನಾವು ಅದ್ರ ಬಗ್ಗೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು. ಆ ಕೆಲಸವನ್ನು ಕೂಡ ಖಂಡಿತವಾಗಿ ಮಾಡ್ತೇವೆ. ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿದೆ ಸರ್? ಖಂಡಿತ. ನೋಡಿ, ಯಾವುದು ನಮ್ಮ ಗಮನಕ್ಕೆ ಬರುತ್ತೆ ಅದನ್ನ ನಿಯಮಾನುಸಾರವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.